ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ್ನ ಓಡಿಸಿದೆ ಒಂದೇ ನುಡಿಯಿಂದ. ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯೆಶಾಯನ ಗ್ರಂಥ 9ನೇ ಅಧ್ಯಾಯ ವಚನ 6. ಆ ಮಗುವಿಗೆ ಕೊಟ್ಟಂತ ನಾಮಾಂಕಿತಗಳನ್ನು ಧ್ಯಾನಿಸುತ್ತಾ ಬಂದೆವು. ನಿನ್ನೆ ದಿನ ನಾವು ಧ್ಯಾನ ಮಾಡಿದಂಥ ಒಂದು ನಾಮ ಮಂತ್ರಿ ಶ್ರೇಷ್ಠ, ಆಲೋಚನಾ ಕರ್ತನು ಎಂಬುದಾಗಿ. ಅದರ ಮುಂದುವರೆದ ಭಾಗ ಇನ್ನೂ ಸ್ವಲ್ಪ ನೋಡುವ. ಯಾಕಂದ್ರೆ ಈ ಆಲೋಚನೆ ಕೇಳುವುದು, ಆಲೋಚನೆ ಕೊಡುವುದು ಸ್ವಾರ್ಥ ಇಲ್ಲದೆ ದೇವರ ಚಿತ್ತಕ್ಕನುಗುಣವಾಗಿ ಇರಬೇಕು. ಇಲ್ಲದಿದ್ದರೆ ಆಲೋಚನೆ ಕೊಡುವವರೂ ಸಹ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ. ಆಲೋಚನೆ ಕೇಳಲು ಬಂದವರು ಸಹ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ. ಆಲೋಚನಾ ಕರ್ತನು ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವ ಎಲ್ಲ ಕಷ್ಟ, ಸಂಕಟ, ವೇದನೆ, ಶೋಧನೆ, ಸಮಸ್ಯೆಗಳಲ್ಲಿ ದೇವರು ನಮ್ಮ ಕಣ್ಣಿಗೆ ಮರೆಯಾಗಿಲ್ಲ. ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಇಗೋ ನಾನು ನಿನ್ನ ಸಮೀಪದಲ್ಲಿಯೇ ಇದ್ದೇನೆ ಎಂದು ನಮಗೆ ಸದುತ್ತರವನ್ನು ದಯಪಾಲಿಸಿ, ಸಕಲ ಕೇಡು ಅಪಾಯ ಆಪತ್ತುಗಳಿಂದ ನಮ್ಮನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸುವ ನನ್ನ ಯೇಸು, ನನ್ನ ರಕ್ಷಕ ನಮ್ಮೊಂದಿಗಿದ್ದಾರೆ. ಆಮೇನ್. ಇಮ್ಯಾನ್ಯುವೇಲ್, ದೇವರು ನಮ್ಮೊಡನೆ ಇದ್ದಾರೆ, ದೇವರು ನಮ್ಮೊಡನೆ ಇದ್ದಾರೆ. ಆ ಒಂದು ನಂಬಿಕೆ, ಭರವಸೆ, ವಿಶ್ವಾಸದಿಂದ ನಮ್ಮ ಈ ಜೀವನವನ್ನು ಮುಂದುವರಿಸೋಣ. ಪ್ರೈಸ್ ದ ಲಾರ್ಡ್. ಓಕೆ, ನೆನ್ನೆ ನಾವು ಧ್ಯಾನಿಸಿದೆವು ಸಿರಾಕ 37ರಲ್ಲಿ ಆಲೋಚನೆ ಕೇಳುವಾಗ, ನಿನ್ನ ಹೃದಯದ ಮನಸ್ಸನ್ನ ಪರರ ಮುಂದೆ ಬಿಚ್ಚಿಡುವಾಗ ಆ ವ್ಯಕ್ತಿಯ ಕುರಿತು ನಿನಗೆ ತಿಳಿದಿರಬೇಕು. ಕಂಡವರ ಮುಂದೆ ಆಲೋಚನೆ ಕೇಳಲು ಹೋಗಬೇಡ ಎಂಬುದಾಗಿ ಅನೇಕ ವಾಕ್ಯಗಳ ಮೂಲಕ ದೇವರು ನಮಗೆ ಮಾತನಾಡಿದರು. ಇವತ್ತು ಅದರ ಮುಂದುವರೆದ ಭಾಗವನ್ನು ನಾವು ನೋಡುವ. ಪರಿಶುದ್ಧಾತ್ಮ ಭರಿತರಾದ ವ್ಯಕ್ತಿಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ತೋರುತ್ತಾರೆ. ದೇವರ ವಾಕ್ಯ ನಮಗೆ ಮಾರ್ಗದರ್ಶನವನ್ನು ತೋರುತ್ತದೆ. ಕತ್ತಲೆಯಲ್ಲಿ ಇದು ಬೆಳಕಾಗಿ ನಮ್ಮನ್ನು ಮುನ್ನಡೆಸುತ್ತದೆ. ನಮ್ಮ ಅಂತರಂಗ ನಮಗೆ ದೇವರ ಚಿತ್ತವನ್ನು ಪ್ರಕಟಪಡಿಸುವಂಥದ್ದಾಗಿದೆ ಎಂಬುದಾಗಿ. ಮಂತ್ರಿ ಶ್ರೇಷ್ಠ ಅಂದರೆ ಆ ಹಳೆಯ ಒಡಂಬಡಿಕೆಯ ದಿನಗಳಲ್ಲಿ ನಾವು ನೋಡುತ್ತೇವೆ, ರಾಜನ ಆಸ್ಥಾನದಲ್ಲಿದ್ದಂಥ ಪ್ರವಾದಿಗಳು ರಾಜನನ್ನು ಮುನ್ನಡೆಸುತ್ತಿದ್ದರು. ಅದಕ್ಕೆ ಪ್ರವಾದಿಗಳು, ರಾಜರುಗಳು ದೊಡ್ಡ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಪ್ರವಾದಿಗಳನ್ನು ಹುಡುಕಿಕೊಂಡು ಹೋಗುತ್ತಿದ್ದರು. ಎಲೀಷನ ಕಾಲದಲ್ಲಿ, ಎಲೀಷನು ಜೀವಿಸುತ್ತಿದ್ದಂಥ ಸಮಯದಲ್ಲಿ ಶತ್ರುಗಳು ಯಾವ ಯಾವ ಸ್ಥಳದಲ್ಲಿ ಮುತ್ತಿಗೆ ಹಾಕುತ್ತಾರೆ ಎಂಬುದು ಎಲೀಷನು ಜ್ಞಾನ ದೃಷ್ಟಿಯಿಂದ ಮೊದಲೇ ತಿಳಿದವನಾಗಿ ತನ್ನ ರಾಜನು ಬರುವಾಗ ಹೇಳುತ್ತಿದ್ದ. ಶತ್ರು ನಾಳೆ ಇಂಥ ಕೋಟೆಯ ಮುಂಭಾಗದಲ್ಲಿ ಬರಲಿದ್ದಾರೆ ಎಂದು ಮುನ್ನೆಚ್ಚರಿಕೆ ಕೊಟ್ಟಾಗ ರಾಜನು ಅಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ಹೋಗಿ ಜಯಶಾಲಿ ಆಗುತ್ತಿದ್ದುದನ್ನು ನಾವು ನೋಡುತ್ತೇವೆ. ಪ್ರವಾದಿಗಳನ್ನು ದೇವರು ಆಲೋಚನೆಗಳಿಗಾಗಿ ಉಪಯೋಗ ಮಾಡುತ್ತಿದ್ದರು. ಅರಸರುಗಳು, ಅಧಿಕಾರಿಗಳು ಆಲೋಚನೆಯನ್ನು ಕೇಳಲು ಪ್ರವಾದಿಗಳ ಬಳಿ ಬರುತ್ತಿದ್ದರು. ಬೈಬಲಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡುತ್ತೇವೆ. ಓಕೆ, 2 ಅರಸು 6ನೇ ಅಧ್ಯಾಯ ವಚನ 11ರಲ್ಲಿ ಸಿರಿಯಾದ ಅರಸನು ಕಳವಳಗೊಂಡು ತನ್ನ ಸೇನಾಪತಿಗಳನ್ನು ಕರೆದು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರೋ ಇದ್ದಾರೆ, ನಾವು ಮಾಡುವುದೆಲ್ಲ ಅವರಿಗೆ ತಿಳಿಯುತ್ತಿದೆ, ನನಗೆ ನೀವು ಯಾರೆಂದು ತಿಳಿಸುವುದಿಲ್ಲವೇ ಎಂದು ಕೇಳಿದನು. ಆಗ ಆ ಸಮಾರ್ಯದ ಸಿರಿಯಾದ ಅರಸನ ಸೈನಿಕರಲ್ಲಿ ಒಬ್ಬನು, ನನ್ನ ಒಡೆಯರಾದರ ಅರಸೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇದ್ದಾನೆ. ನೀವು ನಿಮ್ಮ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ. ನೋಡಿ, ಯುದ್ಧಕ್ಕೆ ಹೋಗುವ ಮೊದಲು ರಾಜನ ಸಲಹೆಯನ್ನು ಕೇಳುತ್ತಿದ್ದರು, ಪ್ರವಾದಿಗಳ ಸಲಹೆಯನ್ನು ಕೇಳುತ್ತಿದ್ದರು. ನ್ಯಾಯಸ್ಥಾಪಕರುಗಳು 4ನೇ ಅಧ್ಯಾಯ ವಚನ 5ನೇ ಅಧ್ಯಾಯದಲ್ಲಿ ರಾಜ ಬಾರಾಕನು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ಪ್ರವಾದನಿಯಾಗಿದ್ದ ದೆಬೋರಳ ಬಳಿ
ಮಾರ್ಗದರ್ಶನವನ್ನು ಕೇಳುತ್ತಾರೆ. ನಾನು ಈಗ ಯುದ್ಧಕ್ಕೆ ಹೋಗಬಹುದಾ, ನೀನೇ ನನ್ನೊಟ್ಟಿಗೆ ಯುದ್ಧಕ್ಕೆ ಬರಬೇಕೆಂಬುದಾಗಿ ಹಠ ಮಾಡುತ್ತಾನೆ. ಆಗ ಪ್ರವಾದಿನಿಯಾಗಿ 40 ವರ್ಷಗಳ ಕಾಲ ಇಸ್ರಾಯೇಲರನ್ನ ಮುನ್ನಡೆಸುತ್ತಿದ್ದ ದೆಬೋರಳು ಹೇಳುತ್ತಾಳೆ, ನಾನು ನಿನ್ನೊಟ್ಟಿಗೆ ಯುದ್ಧಕ್ಕೆ ಬರುತ್ತೇನೆ, ಆದರೆ ಈ ಯುದ್ಧದ ಜಯ ಒಬ್ಬ ಮಹಿಳೆಗೆ ಸೀಮಿತವಾದದ್ದು ಎಂಬುದಾಗಿ. ಅದೇ ರೀತಿ ಯಾಯೇಲಳು ಎಂಬ ಒಬ್ಬ ಮಹಿಳೆ ಆ ಶತ್ರುವಿನ ತಲೆಯನ್ನು ಕಡಿದು ಆ ದಿನದ ಯುದ್ಧದ ಜಯಕ್ಕೆ ಕಾರಣಕರ್ತಳಾಗುತ್ತಾಳೆ. ಪ್ರೈಸ್ ದ ಲಾರ್ಡ್. ಸೊ ರಾಜರುಗಳು ಅರಸರ ಬಳಿ ಒಂದು ಪ್ರವಾದಿಗಳ ಬಳಿ ಸಲಹೆಯನ್ನು ಕೇಳಲು ಹೋಗುತ್ತಿದ್ದರು. ಈ ಘಟನೆಗಳನ್ನು ಓದುವಾಗ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳು 5ನೇ ಅಧ್ಯಾಯದಲ್ಲಿ ಪೇತ್ರ ಮತ್ತು ಶಿಷ್ಯರನ್ನ ಅಧಿಕಾರಿಗಳು ಸೆರೆಮನೆಯಲ್ಲಿ ಹಾಕಿ ಆತನ ಹಿಂಸೆ ಮಾಡುವ ಸಮಯದಲ್ಲಿ ಗಮಲಿಯೇಲ ಎನ್ನುವ ಒಬ್ಬ ಯಾಜಕ, ಪ್ರೇಷಿತರ ಕಾರ್ಯಕಲಾಪಗಳು 5ನೇ ಅಧ್ಯಾಯ ವಚನ 34. ಆಗ ಆ ಸಭಾ ಸದಸ್ಯರಲ್ಲಿ ಎಲ್ಲರೂ ಗಲಿಬಿಲಿಯಾಗಿರ್ತಾರೆ. ಇವರಿಗೆ ದೇವ್ರ ವಾಕ್ಯ ಸಾರಬಾರ್ದು ಅಂದ್ರು ಯೇಸು ಯೇಸು ಅಂತಾರೆ, ಇವ್ರನ್ನ ಏನ್ ಮಾಡೋದು ಅಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳುವಾಗ ಸಭಾ ಪ್ರಮುಖರಲ್ಲಿ ಒಬ್ಬನಾದ ಗಮಲಿಯೇಲ ಎಂಬ ಫರಿಸಾಯನು ಅಲ್ಲಿದ್ದನು. ಅವನೊಬ್ಬ ಗೌರವಾನ್ವಿತ ಮತ್ತು ಧರ್ಮ ಪಂಡಿತ. ಅವನು ಎದ್ದು ನಿಂತು ಮಾತನಾಡಲು ಪ್ರಾರಂಭ ಮಾಡುತ್ತಾನೆ. ಅವನು ಹೇಳ್ತಾನೆ, ಸಭೆಯವರೇ, ನೀವು ಯಾಕೆ ಇಷ್ಟೊಂದು ಕಳವಳಗೊಳ್ಳುತ್ತೀರಿ? ಈ ಜನರ ಕುರಿತು ನೀವು ಯಾಕೆ ಇಷ್ಟೊಂದು ಚಿಂತಾಕ್ರಾಂತರಾಗುತ್ತೀರಿ? ಈ ಜನರ ಕುರಿತು ತೀರ್ಮಾನ ತೆಗೆದುಕೊಳ್ಳುವುದು ಬಹಳ ಸುಲಭ. ಹಿಂದೆ ಯೂದ ಒಬ್ಬ ವ್ಯಕ್ತಿ ಇದ್ದ. ಅವನ ಹಿಂದೆ ಸುಮಾರು ಜನ ಅವನ ಫಾಲೋ ಮಾಡ್ತಾ ಇದ್ರು. ಆ ಯೂದ ಮರಣ ಹೊಂದಿದ ಮೇಲೆ ಅವನ ಹಿಂಬಾಲಕರೆಲ್ಲ ನಾಶವಾಗಿ ಹೋದರು. ತೈದ ಎಂಬ ಒಬ್ಬ ವ್ಯಕ್ತಿ ಇದ್ದ. ಅವನ ಹಿಂದೆ ಅನೇಕ ಹಿಂಬಾಲಕರು ಪ್ರೊಟೆಸ್ಟ್ ಅಂದರೆ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಆ ತೈದ ಎಂಬ ನಾಯಕ ಸತ್ತು ಹೋದಾಗ ಅವನ ಅನುಯಾಯಿಗಳು ಸತ್ತು ಹೋದರು. ಅವರ ಗುಂಪು ನಾಶವಾಗಿ ಹೋಯಿತು. ಈ ಜನರ ಕುರಿತು ನೀವು ಚಿಂತೆ ಪಡಬೇಡಿ. ಇವರು ಮಾಡುವ ಕೆಲಸ ದೇವ ಯೋಜನೆಗೆ ಅನುಗುಣವಾಗಿದ್ದರೆ ನೀವು ದೇವರ ವಿರುದ್ಧ ಹೋರಾಟ ಮಾಡಿದಂತಾಗುತ್ತದೆ. ಇದು ದೇವರ ಚಿತ್ತ ಇಲ್ಲ ಅಂದರೆ ಇವರು ಮಾಡುವ ಕೆಲಸ ತಾನಾಗಿ ನಿಂತು ಹೋಗುತ್ತದೆ. ನೀವು ಯಾಕೆ ಇಷ್ಟೊಂದು ಕಳವಳಗೊಳ್ಳುತ್ತೀರಿ, ಭಯಪಡುತ್ತೀರಿ? ದೇವರ ಚಿತ್ತಕ್ಕೆ ಒಪ್ಪಿಸಿ ಬಿಡಿ. ವೆರಿ ಸಿಂಪಲ್. ದೇವರ ಚಿತ್ತ ಇದ್ದರೆ ಇವರು ಮಾಡುವ ಕಾರ್ಯ ಕಂಟಿನ್ಯೂ ಆಗುತ್ತೆ. ದೇವರ ಚಿತ್ತ ಇಲ್ಲ ಅಂದರೆ ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತದೆ. ಆಗ ಅಲ್ಲಿದ್ದ ಸಭೆಯವರೆಲ್ಲರಿಗೂ ಗಮಲಿಯೇಲನ ಸಲಹೆ ಸೂಕ್ತವೆನಿಸಿತು. ಗಮಲಿಯೇಲ ಎಂಬ ಒಬ್ಬ ಧರ್ಮಪಂಡಿತ ಎದ್ದು ನಿಂತು ಕೊಟ್ಟ ಸಜೆಷನ್, ಒಂದು ಆಲೋಚನೆ ಅಲ್ಲಿ ಸಭೆಯಲ್ಲಿದ್ದ ಎಲ್ಲರಿಗೂ ಸೂಕ್ತವೆನಿಸಿ ಅವರು ಅದರಂತೆ ಪೇತ್ರ ಮತ್ತು ಶಿಷ್ಯರನ್ನು ಕರೆದು, ಇನ್ನು ಮೇಲೆ ಯೇಸುವಿನ ವಾಕ್ಯ ಸಾರ ಕೊಡೋದು ಹೋಗಿ ಎಂದು ಚಾಟಿ ಏಟುಗಳಿಂದ ಹೊಡೆದು ಹೊರಗಡೆ ಕಳಿಸಿ ಬಿಡ್ತಾರೆ. ಸೊ ಇಂಥ ಒಂದು ಸತ್ಯದ ಆಲೋಚನೆ, ಸರಿಯಾದ ಆಲೋಚನೆ ನಮ್ಮ ಜೀವಿತದ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗಲು ನಮಗೆ ಸಹಾಯವಾಗುತ್ತದೆ. ಇನ್ನೂ ಒಂದೇ ಒಂದು ಘಟನೆ ಹೇಳ್ಬಿಡ್ತೇನೆ ನಾನು. 2 ಸಮುವೇಲ ಬಹಳ ತುಂಬ ಚೆನ್ನಾಗಿದೆ ಇದು. ಕೆಟ್ಟ ವ್ಯಕ್ತಿ ಆಲೋಚನೆ ನಾವು ಪಡ್ಕೊಂಡ್ರೆ ನಮ್ಮ ಕಾರ್ಯಗಳು ಕೆಟ್ಟದಾಗಿ ಮಾರ್ಪಾಡಾಗುತ್ತದೆ. ಒಳ್ಳೆಯ ವ್ಯಕ್ತಿಯ ಆಲೋಚನೆಯನ್ನು ಪಡೆದುಕೊಂಡರೆ ನಮ್ಮ ಕಾರ್ಯಗಳು ತಪ್ಪಾಗಿದ್ದರೂ ಸರಿಪಡಿಸಿಕೊಂಡು ಒಳ್ಳೆಯದಾಗಿ ಜೀವಿಸಲು ಸಹಕಾರವಾಗುತ್ತದೆ ಅಂತ ಆ ಒಂದು ಉದಾಹರಣೆಗೆ ದೇವರು ಈ ಒಂದು ಅಧ್ಯಾಯವನ್ನು ನೆನಪಿಗೆ ಮಾಡಿಕೊಟ್ಟರು. ಸ್ವಲ್ಪ ಕಷ್ಟ ಆದರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ದಾವೀದ ತನ್ನ ಸ್ವಂತ ಮಗ ಅಬ್ಷಲೋಮ ದಾವೀದನಿಗೆ ವಿರುದ್ಧವಾಗಿ ದಂಗೆ ಎದ್ದು ಯುದ್ಧ ಮಾಡಕ್ಕೆ ಸಿದ್ಧನಾಗಿರುವಾಗ ದಾವೀದ ಅರಮನೆಯನ್ನು ಬಿಟ್ಟು ಓಡಿ ಹೋಗಬೇಕಾದ ಸಂದರ್ಭ. ದಾವೀದನ ಮಂತ್ರಿ ಶ್ರೇಷ್ಠರಲ್ಲಿ 2 ಮಂತ್ರಿಗಳು ಹೆಸರು ಇಲ್ಲಿ ಉಲ್ಲೇಖವಾಗಿದೆ. ಒಂದು ಅಹಿತೋಫೆಲಸ್ ಮತ್ತು ಹೂಷೆ ಅಂತ. ಈ ಅಹಿತೋಫೆಲಸನು ದಾವೀದನ ಮಂತ್ರಿವರ್ಗದಲ್ಲಿ ಇದ್ದವನಾಗಿದ್ದರೂ ಸಹ, ದಾವೀದನಿಗೆ ಆಪ್ತ ಸ್ನೇಹಿತನಾಗಿದ್ದರೂ ಸಹ, ಸಮಯ ಬಂದಾಗ ದಾವೀದನಿಗೆ ವಿರೋಧವಾದ ಆಲೋಚನೆಯನ್ನು ಅವರ ಮಗನಿಗೆ ಹೇಳಿ ತಪ್ಪಾದ ಕಾರ್ಯಗಳನ್ನು ಮಾಡಿಸಿ ಬಿಡುತ್ತಾನೆ.
ಈ ಐತೋಫೆಲಸ್ ಯಾರೆಂದರೆ ಬೆಚ್ಚಬೆಯ ಗಂಡ ಊರಿಯನ ತಾತನಾಗಿದ್ದ. ಅವನು ದಾವೀದನ ಆಸ್ಥಾನದಲ್ಲಿ ಸೇವೆ ಮಾಡುವ ಮಂತ್ರಿ ಶ್ರೇಷ್ಠ ಹಿರಿಯ ವ್ಯಕ್ತಿ, ವಯಸ್ಸಾದ ವ್ಯಕ್ತಿ, ದಾವೀದನಿಗೆ ಎಷ್ಟೋ ಸಲಹೆಗಳನ್ನು ಕೊಡುತ್ತಿದ್ದಂಥ ವ್ಯಕ್ತಿ. ಆದರೆ ಅವನ ಹೃದಯದಲ್ಲಿ ದುರುದ್ದೇಶ ತುಂಬಿತ್ತು. ಈ ವಾಕ್ಯವನ್ನು ಓದೋಣ, ಕೇಳಿಸ್ಕೊಳ್ಳೋಣ. 2 ಸಮುವೇಲ 16ನೇ ಅಧ್ಯಾಯ ವಚನ 20. ಅನಂತರ ಅಬ್ಷಲೋಮನು, ನಾವು ಈಗ ಮಾಡತಕ್ಕದ್ದೇನು, ಆಲೋಚನೆ ಮಾಡಿ ಹೇಳು ಎಂಬುದಾಗಿ ಅಹಿತೋಫೆಲನನ್ನು ಕೇಳಿದನು. ಅಹಿತೋಫೆಲ ದಾವೀದನೊಟ್ಟಿಗಿದ್ದವನು. ಅವನು ಎಷ್ಟೋ ವರ್ಷಗಳ ಕಾಲ ನಂಬಿಗಸ್ತನಾಗಿದ್ದವನ ರೀತಿಯಲ್ಲಿ ಇದ್ದ. ಆದರೆ ಅವನ ಹೃದಯ ದುರುದ್ದೇಶದಿಂದ ಕೂಡಿತು. ಕಾರಣ ತನ್ನ ಮೊಮ್ಮಗ ಊರಿಯನನ್ನು ಕೊಲೆ, ತನ್ನ ಸೊಸೆ ಅಥವಾ ಬೆಚ್ಚಬೆಯ ಜೀವನದ ಪರಿಸ್ಥಿತಿ, ಅವನ ಹೃದಯದಲ್ಲಿ ಕೋಪ ಅಡಗಿತ್ತು. ಸಮಯಕ್ಕಾಗಿ ಅವನು ಕಾದಿದ್ದ ಅಂತ ಅಹಿತೋಫೆಲನನ್ನು ಕೇಳಿದನು. ಅವನು, ತಾವು ಹೋಗಿ ತಮ್ಮ ತಂದೆ ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಗಮಿಸಿ ಹೀಗೆ ಮಾಡುವುದಾದರೆ ತಾವು ತಮ್ಮ ತಂದೆಗೆ ಅಸಹ್ಯ ವೈರಿಯಾದಿರೆಂದು ಎಲ್ಲ ಇಸ್ರಾಯೇಲರಿಗೆ ತಿಳಿಯುವುದು. ಆಗ ತಮ್ಮ ಪಕ್ಷದವರು ಹುಮ್ಮಸ್ಸುಗೊಳ್ಳುವರು ಎಂದು ಉತ್ತರ ಕೊಟ್ಟನು. ಆಗ ಅಬ್ಷಲೋಮನಿಗಾಗಿ ಮಾಳಿಗೆಯ ಮೇಲೆ ಗುಡಾರ ಹಾಕಿದನು. ಅವನು ಎಲ್ಲ ಇಸ್ರಾಯೇಲರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು. ಅಹಿತೋಫೆಲಸ ಒಬ್ಬ ವಯಸ್ಸಾದ ವ್ಯಕ್ತಿ, ಹಿರಿಯ ಮಂತ್ರಿ, ದಾವೀದನೊಟ್ಟಿಗೆ ಎಷ್ಟೋ ವರ್ಷಗಳು ಕಾಲ ಇದ್ದವನು. ದಾವೀದನ ಮಗ ಅಬ್ಷಲೋಮನು ಸಹ ಅಹಿತೋಫೆಲಸನಿಗೆ ಗೌರವ ಕೊಡ್ತಾ ಇದ್ದಾನೆ. ಆದರೆ ಅಬ್ಷಲೋಮನು ಅಹಿತೋಫೆಲಸನ ಬಳಿ ಆಲೋಚನೆ ಕೇಳುವಾಗ ಎಂಥ ಕೆಟ್ಟ ಆಲೋಚನೆಯನ್ನು ಕೊಡ್ತಾನೆ. ನೀನು ಇಸ್ರಾಯೇಲರ ಮೆಚ್ಚುಗೆಗೆ ಪಾತ್ರನಾಗಬೇಕಾದರೆ ನಿನ್ನ ತಂದೆಯ ಎಲ್ಲ ಉಪಪತ್ನಿಯರೊಟ್ಟಿಗೆ ಇಸ್ರಾಯೇಲರ ಮುಂದೆ ಬಹಿರಂಗವಾಗಿ ವ್ಯಭಿಚಾರ ಮಾಡಬೇಕೆಂಬುದಾಗಿ ಹೇಳಿಕೊಟ್ಟು ಅದಕ್ಕೆ ಗೂಡಾರ ಹಾಕಿ ಸಿದ್ಧ ಮಾಡ್ತಾನೆ. ಅಬ್ಷಲೋಮನು ಈಗಾಗಲೇ ತಂದೆಯ ವಿರುದ್ಧ ಪ್ರತಿಭಟನೆ ಮಾಡಿದ ಕಾರಣ ಅವನ ಸ್ವಬುದ್ಧಿ ಸ್ಥಿಮಿತದಲ್ಲಿ ಇರಲಿಲ್ಲ. ಪ್ರತಿಭಟನೆಯ ಆತ್ಮ ಸೈತಾನನಿಗೆ ಸಂಬಂಧಪಟ್ಟದು. ಯಾವಾಗ ನಾವು ಪ್ರತಿಭಟನೆ ಮಾಡ್ತೇವೆ, ನಮಗೆ ಹಿತೋಕ್ತಿಗಳು ಒಳಗಡೆ ಹೋಗೋದಿಲ್ಲ. ಅವನೇನು ಮಾಡ್ತಾನೆ, ಅಹಿತೋಫೆಲನ ಆಲೋಚನೆಯಂತೆ ಕೆಟ್ಟ ಕಾರ್ಯವನ್ನು ಮಾಡಿ ಮುಗಿಸ್ತಾನೆ. ಆ ದಿನಗಳಲ್ಲಿ ನೋಡಿ 23ನೇ ವಚನ, ಆ ದಿನಗಳಲ್ಲಿ ಅಹಿತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆಯಿತ್ತು. ದಾವೀದನು ಅಬ್ಷಲೋಮನು ಅವನ ಸಲಹೆಗಳನ್ನು ಮಾನ್ಯ ಮಾಡುತ್ತಿದ್ದರು. ಆದರೆ ತಪ್ಪಾದ ಆಲೋಚನೆಯನ್ನು ಕೊಡುತ್ತಾನೆ. ಆದರೆ ದೇವರು ಸುಮ್ಮನಿರದೆ ಮತ್ತೆ ದಾವೀದನನ್ನು ಕೊಲ್ಲುವುದಕ್ಕಾಗಿ ಅಬ್ಷಲೋಮನಿಗೆ ಬೇರೊಂದು ಪ್ಲಾನ್ ಹೇಳಿಕೊಡ್ತಾನೆ. ಆದರೆ ಆ ಸಮಯದಲ್ಲಿ ದೇವರು ಮತ್ತೊಬ್ಬ ಮಂತ್ರಿಯಾದ ಹೂಷೆಯನ್ನ ಮೇಲೆ ಕೆತ್ತುತ್ತಾರೆ. ಹೂಷೆ ಮಾತನಾಡುತ್ತಾನೆ, ಅಬ್ಷಲೋಮನೇ, ಈಗ ನಾವು ಅಹಿತೋಫೆಲನ ಸಲಹೆಯಂತೆ ಮಾಡುವುದು ಬೇಡ, ನಾವು ಹೀಗೆ ಮಾಡೋಣ ಎಂದು ಅಹಿತೋಫೆಲೋಸನ ಆಲೋಚನೆ ನಿಷ್ಕ್ರಿಯವಾಗುವಂತೆ ಮಾಡಿ ದಾವೀದನನ್ನು, ತನ್ನ ಯಜಮಾನನಾದ ದಾವೀದನನ್ನು ಹೂಷೆ ಎಂಬ ಮತ್ತೊಬ್ಬ ಮಂತ್ರಿ ಒಳ್ಳೆಯ ಆಲೋಚನೆಯನ್ನು ಕೊಡುವುದರ ಮೂಲಕ ತನ್ನ ಯಜಮಾನನ ಪ್ರಾಣವನ್ನು ಕಾಪಾಡುತ್ತಾನೆ. 2 ಸಮುವೇಲ 17ನೇ ಅಧ್ಯಾಯ ಓದಿದ್ರೆ ಕೊನೆಗೆ 23ನೇ ವಚನ, ಅಹಿತೋಫೆಲಸನು ತನ್ನ ಆಲೋಚನೆ ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿ ಹಾಕಿಸಿ ಕುಳಿತುಕೊಂಡು ತನ್ನ ಊರಿಗೆ ಹೋಗಿದ್ದನು. ಮನೆಯ ವ್ಯವಸ್ಥೆ ಮಾಡಿ ಅನಂತರ ಉರುಳು ಹಾಕಿಕೊಂಡು ಸತ್ತನು. ಕೆಟ್ಟ ಆಲೋಚನೆ ನೀಡಿದ ಕಾರಣ. ಇವತ್ತು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕೀರ್ತನೆ 41 ವಚನ 7. ಕೀರ್ತನೆ 41 ವಚನ 7. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಕೀರ್ತನೆ 41 ವಚನ 7 ಮತ್ತು 9. ನನ್ನ ಆಪ್ತ ಮಿತ್ರನು, ನನ್ನ ನಂಬಿಕೆಗೆ ಪಾತ್ರನು, ನನ್ನೊಡನೆ ಉಂಡವನು ನನಗೆ 2 ಬಗೆದಿಹನು. ಬಹುಶಃ ಈ ಅಹಿತೋಫೆಲಸನ್ನು ಜ್ಞಾಪಕ ಇಟ್ಕೊಂಡು ದಾವೀದರ ಈ ವಾಕ್ಯ ಹೇಳಿರಬಹುದು. ನನ್ನ ಆಪ್ತ ಮಿತ್ರನಾಗಿ, ನನ್ನ ನಂಬಿಕೆಗೆ ಪಾತ್ರನಾಗಿ, ನನ್ನೊಡನೆ ಉಂಡವನು, ನನ್ನೊಡನೆ ಊಟ ಮಾಡಿದವನು ನನಗೆ ದ್ರೋಹ ಮಾಡಿ ಉಂಡ ಮನೆಗೆ 2 ಬಗೆದ ಅನ್ನುವ ರೀತಿಯಲ್ಲಿ. ಆದ ಕಾರಣ
ಇವತ್ತು ನಿಮ್ಮ ಮನೆಯಲ್ಲಿ ಮಕ್ಕಳು, ಅವರ ಸ್ನೇಹಿತರು, ನಿಮ್ಮ ಮನೆಗೆ ಬರುವ ವ್ಯಕ್ತಿಗಳು ಕುರಿಗಳ ವೇಷ ಧರಿಸಿದ ತೋಳದಂತೆ ನಿಮ್ಮ ಮನೆಯೊಳಗೆ ಬಂದು ನಿಮ್ಮ ಮಕ್ಕಳನ್ನು ವಂಚಿಸಬಹುದು. ಗಂಡನ ಸ್ನೇಹಿತರು ಕುರಿಯ ವೇಷದಲ್ಲಿದ್ದು ತೋಳದಂತೆ ಮನೆಯೊಳಗೆ ಬಂದು ಹೆಂಡತಿಯನ್ನು ಲಪಟಾಯಿಸಬಹುದು. ಅನೇಕ ದುರ್ಘಟನೆಗಳು ನಮ್ಮ ಕಣ್ಣೆದುರಿನಲ್ಲಿ ನಡೆಯುತ್ತಿವೆ. ಎಚ್ಚೆತ್ತುಕೊಳ್ಳಿ. ನಿಮ್ಮ ಮನೆಯೊಳಗೆ ವ್ಯಕ್ತಿಗಳನ್ನು ಸೇರಿಸುವುದಕ್ಕೆ ಮೊದಲು, ಅವರನ್ನು ಆಪ್ತರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಮೊದಲು ನಿಮ್ಮ ಮನಸ್ಸನ್ನು ಬಿಚ್ಚಿಡಬೇಡಿ. ನಿಮ್ಮ ಹೃದಯವನ್ನು ಕಂಡವರ ಮುಂದೆ ಬಿಚ್ಚಿಡಬೇಡಿ. ನಿನ್ನ ಕುಟುಂಬದ ಕಷ್ಟ, ನಿನ್ನ ಕಣ್ಣೀರು, ನಿನ್ನ ವೇದನೆ ನಂಬಿಗಸ್ತ ಎನಿಸಿಕೊಳ್ಳುವವರ ಬಳಿ ಸಲಹೆ ಕೇಳಿ. ಇಲ್ಲವಾ, ನಿನ್ನ ಅಂತರಂಗ ನಿನಗೆ ಸಲಹೆ ಕೊಡುತ್ತೆ. ನಿನ್ನ ಜೀವಿತದ ಎಲ್ಲ ಮಾರ್ಗವನ್ನು ಸರ್ವೇಶ್ವರಿಗೆ ಒಪ್ಪಿಸು. ನಿನ್ನ ಚಿಂತಾಭಾರ ಸರ್ವೇಶ್ವರಿಗೆ ಒಪ್ಪಿಸು. ಆತನು ಅದನ್ನು ಲಕ್ಷ್ಯ ವಹಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸುವನು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸುತ್ತೇನೆ. ಬುದ್ಧಿಹೀನರಾಗಬೇಡಿ. ಕತ್ತೆ ಕುದುರೆಗಳಂತೆ ಕಟ್ಟು ಕಡಿವಾಣ ಇಲ್ಲದೆ ಅವು ಸ್ವಾಧೀನವಾಗುವುದಿಲ್ಲ. ನಾನಾದರೂ ನಿಮ್ಮನ್ನು ನನ್ನ ಕಣ್ಣುಗಳಿಂದ ನೋಡಿ, ಕಣ್ಣುಗಳಿಂದ ಕಟಾಕ್ಷಿಸಿ, ಸತ್ಯದ ಆಲೋಚನೆಯನ್ನಿತ್ತು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವನೆಂದು ವಾಗ್ದಾನ ಮಾಡಿದ ಒಳ್ಳೆಯ ಆಲೋಚನಾ ಕರ್ತರಾದ ಪ್ರಭುವೇ, ನಮ್ಮ ಋನ್ಮನಗಳನ್ನು ಆಳ್ವಿಕೆ ಮಾಡಿರಿ. ನಮ್ಮ ಜೀವಿತದ ಮಾರ್ಗವನ್ನು ಪರಿಶೋಧನೆ ಮಾಡಿ. ಕೀರ್ತನೆ 139:23 ಪ್ರಭು, ನನ್ನ ಹೃದಯವನ್ನು ಪರಿಶೋಧಿಸಿ ನೋಡು, ನನ್ನ ಮಾರ್ಗವನ್ನು ಪರಿಶೋಧಿಸಿ ನೋಡು. ನನ್ನ ಹೃದಯದಲ್ಲಿ ಕೇಡಿದೆಯೇ ನೋಡು, ನನ್ನ ಮಾರ್ಗದಲ್ಲಿ ಕೇಡಿದೆಯೇ ನೋಡು. ಆ ಸಕಲ ಕೇಡುಗಳಿಂದ ನನ್ನನ್ನು ತಪ್ಪಿಸಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸು. ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು. ಒಳ್ಳೆಯ ಆಲೋಚನಾ ಕರ್ತನಾಗಿ ನಮ್ಮ ಕುಟುಂಬವನ್ನು, ನಮ್ಮ ಜೀವಿತವನ್ನು ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.